ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ಆರ್ಎಸ್ಎಸ್ನ ರಾಷ್ಟ್ರೀಯ ಸಭೆ ಆಗ್ತಿರುವಂತದ್ದು ಪ್ರಾಂತ ಪ್ರಚಾರಕ ವಾರ್ಷಿಕ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿರುವಂತದ್ದು. ಇವತ್ತಿನಿಂದ 3 ದಿನಗಳ ಕಾಲ ಬೆಳಗಾವಿಯಲ್ಲಿ ವಾರ್ಷಿಕ ಸಭೆ ಆಗ್ತಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಆನೆಗೊಳದ ಸಂತ ಮೀರಾ ಶಾಲೆಯಲ್ಲಿ ಇರುವಂತದ್ದು. ಇದೇ ಒಂದು ಸ್ಥಳದಲ್ಲಿ ಈಗ ಆರ್ಎಸ್ಎಸ್ನ ರಾಷ್ಟ್ರೀಯ ಬೈಠಕ್ ಸಾಕ್ಷಿ ಆಗ್ತಿರುವಂತದ್ದು. ಬೆಳಗಾವಿಯ 3 ಸ್ಥಳಗಳಲ್ಲಿ ಈ ಒಂದು ಕಾರ್ಯಕ್ರಮ ಆಗುತ್ತೆ. ಒಂದು ಏನು ಉದ್ಯಮ ಭಾಗದಲ್ಲಿ ಇರುವಂತಹ ಪೌಂಡ್ರಿ ಕ್ಲಸ್ಟರ್ ಇರಬಹುದು, ಜೊತೆಗೆ ಗುಡ್ಶೆಡ್ ರಸ್ತೆಯಲ್ಲಿ ಇರುವಂತಹ ಜಗನ್ನಾಥರಾವ್ ಜೋಶಿ ಸ್ಮಾರಕ ಭವನದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಆಗುತ್ತೆ. ಹಾಗಾಗಿ ಆರ್ಎಸ್ಎಸ್ನ ಬೈಠಕ್ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಹೊರಗಡೆಯಿಂದ ಏನೂ ಕಾಣಬಾರದು, ಜೊತೆಗೆ ಒಳಗಡೆ ಇರುವಂತಹ ಆಂತರಿಕ ವ್ಯವಸ್ಥೆ ಏನು ಕಾಣಬಾರದು ಅನ್ನೋ ಕಾರಣಕ್ಕಾಗಿ ಬಟ್ಟೆಯನ್ನು ಕೂಡ ಇಲ್ಲಿ ಕಟ್ಟಲಾಗಿರುವಂತದ್ದು. ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸಾಕಷ್ಟು ಅಂದ್ರೆ ಈ ಒಂದು ವಲಯವನ್ನ ಭದ್ರತಾ ವಲಯವನ್ನಾಗಿ ಕೂಡ ಘೋಷಣೆ ಮಾಡಲಾಗಿರುವಂತದ್ದು. ಡ್ರೋನ್ ಹಾರಾಟಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿರುವಂತದ್ದು. ಜೊತೆಗೆ ಈಗಾಗಲೇ ಸುಮಾರು ಹೊರ ಜಿಲ್ಲೆಯಿಂದ 350ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಈ ಒಂದು ಸಭೆಗೆ ಸಾಕಷ್ಟು ಕುತೂಹಲ ಕೂಡ ಇರುವಂತದ್ದು. ಒಂದು ಕಡೆ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳಾಗಿರುವಂತಹ ಏನು ಪ್ರಿಯಾಂಕ ಖರ್ಗೆ ಅವರು ನಿರಂತರವಾಗಿ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ಮಾಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು, ನೋಂದಣಿ ಬಗ್ಗೆ ಪ್ರಶ್ನೆಯನ್ನ ಎತ್ತಿರುವಂತದ್ದು. ಹಾಗಾಗಿ ಇದೇ ಒಂದು ಸ್ಥಳದಲ್ಲಿ ಏನು ಪ್ರಶ್ನೆ ಎತ್ತಿದಂತ ಸ್ಥಳದಲ್ಲೇ ಕರ್ನಾಟಕದಲ್ಲೇ ಸದ್ಯ ಈಗ ಆರ್ಎಸ್ಎಸ್ ಮಹತ್ವದ ಬೈಠಕ್ ಅನ್ನ ಕೂಡ ಮಾಡ್ತಿರುವಂತದ್ದು. ಸಾಕಷ್ಟು ತಿರುಗೇಟನ್ನ ಕೊಡೋದಕ್ಕೆ ಮಾಡ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಇದೇ ಒಂದು ಸಭೆಯನ್ನ ಅಂದ್ರೆ ಇದೇ ಒಂದು ಸ್ಥಳದಲ್ಲಿ ಸಭೆಯನ್ನ ಆಯೋಜನೆ ಮಾಡುವ ಮೂಲಕ ಅವರಿಗೆ ತಿರುಗೇಟನ್ನ ಕೊಡೋದಕ್ಕೆ ಆರ್ಎಸ್ಎಸ್ ಕೂಡ ಈಗ ಸಿದ್ಧತೆ ಮಾಡಿರುವಂತದ್ದು. ಜೊತೆಗೆ ಶತಾಬ್ದಿ ಶತಮಾನ ಏನು ವರ್ಷ ಹಿನ್ನೆಲೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗಬೇಕು, ಯಾವೆಲ್ಲ ಏನು ಸಂಘಟನೆ ಬಗ್ಗೆ ಚರ್ಚೆಗಳಾಗಬೇಕು, ಜೊತೆಗೆ ಯಾವೆಲ್ಲ ರೂಪುರೇಷೆಗಳಾಗಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ರೂಪುರೇಷೆ ಕೂಡ ಇದೇ ಒಂದು ಸ್ಥಳದಲ್ಲಿ ಸಿದ್ಧ ಆಗತ್ತೆ. ಮತ್ತು ಕಾರ್ಯಸೂಚಿಗಳು ಏನಾಗಬೇಕು, ಜೊತೆ ಪ್ರಸ್ತುತ ಬೆಳವಣಿಗೆಗಳು, ಸಮಕಾಲೀನ ವಿಷಯಗಳ ಬಗ್ಗೆ ಕೂಡ ಇಲ್ಲಿ ಆರ್ಎಸ್ಎಸ್ ಚರ್ಚೆಯನ್ನ ಮಾಡುತ್ತೆ. ಮತ್ತು ಜೊತೆಗೆ ಈಗಾಗಲೇ ಏನು ದೇಶವ್ಯಾಪ್ತಿ ಕೆಲವೊಂದಿಷ್ಟು ಹುಂಡಿಗಳ ಕಳ್ಳತನ ಅಂದ್ರೆ ರಾಮ ಮಂದಿರದ ಅಯೋಧ್ಯೆಯಲ್ಲಿ ಕೂಡ ಹುಂಡಿ ಕಳ್ಳತನ ಆಗಿರುವಂತದ್ದು, ಜೊತೆಗೆ ನೋಂದಣಿ ವಿಚಾರ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಗೆ ಬರುತ್ತೆ ಅನ್ನೋ ಒಂದು ಮಾತು ಕೂಡ ಇರುವಂತದ್ದು. ಹಾಗಾಗಿ ಬೆಳಗಾವಿಯಲ್ಲಿ ನಡೆಯುವಂತ ಈ ಒಂದು ಆರ್ಎಸ್ಎಸ್ ನ ಬೈಠಕ್ ಎನ್ನುವುದು ಸಾಕಷ್ಟು ಮಹತ್ವವನ್ನು ಕೂಡ ಪಡೆದಿರುವಂತದ್ದು. ಜೊತೆಗೆ ಈಗಾಗಲೇ ಗೃಹ ಸಚಿವರು ಕೂಡ ಹೇರಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಪಥ ಸಂಚಲನ ಮಾಡಬೇಕಾದ್ರೆ ಕಡ್ಡಾಯವಾಗಿ ಅನುಮತಿ ಪಡೆಯಲೇಬೇಕು. ಆದ್ರೆ ಬೆಳಗಾವಿಯಲ್ಲಿ ನಡೀತಿರುವಂತಹ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ಇಲ್ಲ. ಜೊತೆಗೆ ಕಾರ್ಯಕ್ರಮ ಮಾಡಲಿ, ನಾವು ಏನು ಬೇಕಾದಂತ ವ್ಯವಸ್ಥೆಯನ್ನ ಮಾಡಿದ್ದೀವಿ ಅನ್ನೋ ಒಂದು ಮಾತನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗಾಗಲೇ ಹೇರುವಂತದ್ದು. ಹಾಗಾಗಿ ಇವತ್ತಿಂದ 3 ದಿನಗಳ ಕಾಲ ಆರ್ಎಸ್ಎಸ್ ಸಭೆ ಕೂಡ ಆಯೋಜನೆ ಆಗಿರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ